ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಪ್ಪ, 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕಾಮಿಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದರೆ ನಾವು ಮಲೆನಾಡಿಗೂ ಕೊಡೋ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೂ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಭಾಳ ಕಷ್ಟಕರವಾದಂಥ ಪೊಸಿಷನ್ನು. ಅದು ಡೆಲ್ಲಿಯವ್ರು ಮಾಡ್ತಾರೆ ಮಾತಾಡಿ. ಖಂಡಿತ ಅವ್ರ ಮಾತು ಕೇಳ್ತೀವಿ. ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್. ಬೇರೆ ಬೇರೆ ಆರೋಪಗಳು ಅಂದ್ರೆ ಸಚಿವರ ಪಾತ್ರ ಇತ್ತು, ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ. 182 ಕೋಟಿ ಹಣ ವರ್ಗಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದಿದ್ದೀನಿ. ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೀವಿ. ಮಾಹಿತಿ ತೆಗೆದುಕೊಂಡು ನಾವು ಏನು ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ ಹೇಳ್ತೀವಿ. ದೆಹಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಸರ್? ನಿಮ್ಮ ಹತ್ರ ಏನೋ ಇರ್ಬೋದು ಮಾಹಿತಿ ನೋಡಿ. ನೋಡಪ್ಪ, 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕಾಮಿಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದರೆ ನಾವು ಮಲೆನಾಡಿಗೂ ಕೊಡೋ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೂ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಭಾಳ ಕಷ್ಟಕರವಾದಂಥ ಪೊಸಿಷನ್ನು. ಅದು ಡೆಲ್ಲಿಯವ್ರು ಮಾಡ್ತಾರೆ ಮಾತಾಡಿ. ಖಂಡಿತ ಅವ್ರ ಮಾತು ಕೇಳ್ತೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸರ್. ಬೇರೆ ಬೇರೆ ಆರೋಪಗಳು ಅಂದ್ರೆ ಸಚಿವರ ಪಾತ್ರ ಇತ್ತು, ಹಣ ವರ್ಗಾವಣೆ ಆಗಿತ್ತು ಅಂತೆಲ್ಲ. 182 ಕೋಟಿ ಹಣ ವರ್ಗಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದಿದ್ದೀನಿ. ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೀವಿ. ಮಾಹಿತಿ ತೆಗೆದುಕೊಂಡು ನಾವು ಏನು ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ ಹೇಳ್ತೀವಿ. ದೆಹಲಿ ಭೇಟಿ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನಾದರೂ ಚರ್ಚೆ ಆಗುತ್ತಾ ಸರ್? ನಿಮ್ಮ ಹತ್ರ ಏನೋ ಇರ್ಬೋದು ಮಾಹಿತಿ ನೋಡಿ.